ಹೆಸರು ನಾಗೇಶ್ ಕುಂಬಾರ್ ಅಂತ. ನಾನು ಇದೇ ಗುಲ್ಬರ್ಗ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಒಂದು ಹಳ್ಳಿಯಿಂದ ಇಲ್ಲಿ ಬರ್ತೀನಿ. ಈ ಪ್ರತಿ ವರ್ಷ ಏನು ಮಾಡ್ತಿರಪ್ಪ ಅಂತಂದ್ರೆ KKRDBದಿಂದ ಅಪ್ಲಿಕೇಶನ್ ಕರೆದು ಯಾರು ಅಪ್ಲಿಕೇಶನ್ ಕರೆದು ಎಕ್ಸಾಮ್ ನಡೆಸಿ ಯಾರು ಎಕ್ಸಾಮಲ್ಲಿ ಸೆಲೆಕ್ಷನ್ ಆಗಿರ್ತಾರೋ ಅವ್ರಿಗೆ ಏನು ಮಾಡ್ತಿರಪ್ಪ ಅಂತಂದ್ರೆ ಬೆಂಗಳೂರು, ಹೈದರಾಬಾದು, ಧಾರವಾಡ ಅಂತಲ್ಲಿ ಕೋಚಿಂಗ್ ಕಳಿಸ್ತಾ ಇದ್ರು. ಈ ಸಲ ನಾವೇನು ಮಾಡಿದ್ರಪ್ಪ, ಈ ಸಲ ನೋಟಿಫಿಕೇಶನ್ ಬಿಡೋಣ, ಹಾಗೆ ಕಳಿಸ್ತಾರ, ನಮಗೊಂದು ಒಳ್ಳೆ ಕೋಚಿಂಗ್ ತೊಗೋಬೋದು ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಏನು ಮಾಡಿದೀವಪ್ಪ ಅಂತಂದ್ರೆ ಅಪ್ಲಿಕೇಶನ್ ಹಾಕಿ ಸೆಲೆಕ್ಷನ್ ಆಗಿದ್ವಿ. ಈ ಸದ್ದ ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಅಷ್ಟು ದೂರ ಹೋಗಿ ಕಲ್ತ್ರೆ ಅವರಿಗೆ ತೊಂದರೆ ಆಗುತ್ತಾ ಅಂಥೇಳಿ ಇಲ್ಲೇ ತೆಗಿಬೇಕಂತೇಳಿ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಬಿಲ್ಡಿಂಗನ್ನು 30 ಕೋಟಿ ವೆಚ್ಚದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ಕೋಚಿಂಗ್ ಸೆಲೆಕ್ಷನ್ ಆದವರು 400 ಜನ KS ಮತ್ತು 100 ಜನ IAS ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿದ್ದಾರೆ. ಅದರಲ್ಲಿ ನೋಡಿದ್ರೆ ಕ್ಲಾಸಿಗೆ ಬರೋರು ಬರೀ 30 ರಿಂದ 40 ಜನ ಕ್ಲಾಸಿಗೆ ಬರ್ತಾರೆ ಪ್ರತಿದಿನ. ಬಟ್ ಇದಕ್ಕೆ ಬಿಲ್ಡಿಂಗ್ ಖರ್ಚು ಮಾಡಿದ್ದು 30 ಕೋಟಿ, ಒಳಗೆ ಕೂತು ಕಲಿಯೋರು ಆದ್ರೆ 30 ಜನ. ಬಟ್ ಈ ವಿದ್ಯಾರ್ಥಿಗಳಿಗೆ ಯಾವುದು ಕೂಡ ಹೆಲ್ಪ್ ಆಗ್ತಾ ಇಲ್ಲ. ಇದು ಅವ್ರೇನು ಮಾಡಿದ್ದಾರೆ, ಕಲ್ಯಾಣ ಕರ್ನಾಟಕ 7 ಜಿಲ್ಲೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲ್ಲ ಅಂತ ಅವ್ರು ಮಾಡಿದ್ದಾರೆ. ಬಟ್ ಇಲ್ಲಿ ಬರೋರು ಇದು ಮೇನ್ ಏನಪ್ಪಾ ಅಂತಂದ್ರೆ ಗುಲ್ಬರ್ಗ ಜಿಲ್ಲೆ ಅಂತ ಒಂದು 20 ಜನ ಬರ್ತಾರೆ, ಒಂದು 7-8 ಜನ ಉಳಿದ ಜಿಲ್ಲೆಯಿಂದ ಬರ್ತಾ ಇದಾರೆ. ಬಟ್ ಆ ವಿದ್ಯಾರ್ಥಿಗಳು ಕೇಳಿದ್ರೆ ಏನು ಹೇಳ್ತಾರಪ್ಪ ಅಂತಂದ್ರೆ ನಿಮ್ಮ ಜಿಲ್ಲೆದಾಗ ನೀವೇ ಯೂಸ್ ಮಾಡ್ಕೊರಿ ಅಂತೇಳಿ ಸರ್ಗೂ ಅಂತಿದ್ದಾರೆ. ಬಟ್ ನಮ್ಮ ಇಲ್ಲಿ ಕಲಿಯೋ ವಿದ್ಯಾರ್ಥಿಗಳಿಗೂ ಅಂತಿದ್ದಾರೆ. ಬಟ್ ಹೀಗಾಗಿ ನಮ್ಮ ಪೂರಾ ಕಲ್ಯಾಣ ಕರ್ನಾಟಕಕ್ಕೂ ಇದು ಏನಾಗ್ತಾ ಇಲ್ಲಪ್ಪ ಅಂತಂದ್ರೆ ಯೂಸ್ ಆಗ್ತಾ ಇಲ್ಲ. ಸೊ ಇದಕ್ಕಾಗಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ರಾಜಕಾರಣಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಹೆಸರು ಹೇಳ್ಕೊಳ್ಳೋ ಸಲಕ್ಕೆ ಪೇಪರ್ದಲ್ಲಿ ಹಾಕ್ಕೊಳ್ಳೋ ಸಲಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ತೆಗೆದಿವಿ, ಇಂಡಿಯಾದಲ್ಲೇ ಮೊದಲ ಬಾರಿಗೆ ತೆಗೆದಿವಿ ಅಂತೇಳಿ ಪೇಪರ್ದಾಗ ಹೇಳ್ಕೊತಿದ್ದಾರೆ ಈಗಿನ ರಾಜಕಾರಣಿಗಳು. ಬಟ್ ಒಂದು ಸವಲತ್ತು ಇಲ್ಲಿ ಕೊಡ್ತಾ ಇಲ್ಲ. 1 ಮಂತ್ ಆಯಿತು ಸ್ಟಾರ್ಟ್ ಆಗಿ, ಕೋಚಿಂಗ್ ಸ್ಟಾರ್ಟ್ ಆಗಿ, ಒಬ್ಬನೇ ಯಾರಾದರೂ ಒಬ್ಬರು ರಾಜಕಾರಣಿಗಳು ಇಲ್ಲಿ ಬಂದು ಭೇಟಿ ಕೊಟ್ಟಿಲ್ಲ. ಮತ್ತು ಯಾರಪ್ಪ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಬಂದಿಲ್ಲ. ವಿದ್ಯಾರ್ಥಿಗಳ ಪರವಾಗಿ ಯಾರು ನಿಂತಿಲ್ಲ. ಇವತ್ತು ಕಾಂತಕುಮಾರ್ ಸರ್ ಬಂದಾರ ಅಂತೇಳಿ ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಹೋರಾಟ ಮಾಡಿ ನಮ್ಗೆ ಸ್ಟೈಪಂಡ್ರೆ ಕೊಡ್ರಿ, ಒಂದು ಇಲ್ಲಪ್ಪ ಅಂತಂದ್ರೆ ವಸತಿ ಮತ್ತು ಊಟ ಕೊಡ್ರಿ, ನಮ್ಗೆ 2ರಾಗ 1 ಕೊಟ್ರೆ ಓದಕ್ಕೆ ಅನುಕೂಲ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ಇದು ಮಾಡಿನೂ ವೇಸ್ಟ್ ಆಗುತ್ತೆ ನೋಡ್ರಿ ಅಷ್ಟೇ. ಸರ್ ಮೊದಲು KEಯಿಂದ ಅಪ್ಲಿಕೇಶನ್ ಹಾಕುವಾಗ ಸ್ಟೈಪೆಂಡ್ ಕೊಡ್ತಾ ಅಂದಿದ್ರು ಸರ್. ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಾಗ ಇದು KKRD ಮುಂದೆ ಫೈಲ್ ಇಟ್ಟಿದ್ದೀವಿ, ಮುಂದೆ ಏನಾಗುತ್ತೆ ನೋಡಿ, ಸದ್ಯಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಅಂತ ಹೇಳಿದ್ರು ಸರ್. ಇವಾಗ ಸ್ಟೈಪೆಂಡ್ ಇಲ್ಲಾರ್ದೆ ಭಾಳ ತೊಂದರೆ ಆಗುತ್ತೆ ಸರ್. ನಮ್ಮ ಊರಿಂದ ಬರ್ಲಿಕ್ಕೆ ಡೈಲಿ 100 ರೂಪಾಯಿ ಹೋಗುತ್ತೆ ಸರ್. 3 ಊಟ ಅಂದರೆ 1 ಊಟಕ್ಕೆ 100 ರೂಪಾಯಿ ಅಂದರೆ ಒಂದು ದಿನಕ್ಕೆ 500 ರೂಪಾಯಿ ಆಗುತ್ತೆ ಸರ್. ಒಂದು ತಿಂಗಳಿಗೆ 15,000 ರೂಪಾಯಿ ಆಗುತ್ತೆ ಸರ್. ಮಿಡಲ್ ಕ್ಲಾಸ್ ಫ್ಯಾಮಿಲಿಯಾಗಿ 15,000 ಕೊಡೋಕೆ ಆಗಲ್ಲ ಸರ್. ಅದಕ್ಕಾಗಿ ಸರ್ ಸ್ಟೈಪಂಡ್ ಬೇಕೇ ಬೇಕು ಅಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಸರ್ ಆ್ಯಸ್ ಪರ್ ನೋಟಿಫಿಕೇಶನ್ ಸ್ಟೈಫಂಡ್ ಕೊಡ್ತೀನಿ ಅಂತ ಮೆನ್ಷನ್ ಮಾಡಿದ್ರಿ. ಸೊ ಹಂಗಾಗಿನೇ ಎಲ್ಲರೂ ಅವತ್ತಿನ ದಿನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಅಟೆಂಡ್ ಆಗಿ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಇಲ್ಲಿ ಬಂದು ನೋಡಿದ ಮೇಲೆ ಸ್ಟೈಫಂಡು ಇಲ್ಲ, ಅಟ್ಲೀಸ್ಟ್ ಸ್ಟೇ ಫೆಸಿಲಿಟಿ ಕೂಡ ಇಲ್ಲ. ಇಲ್ಲಿ ಹೋಗೋಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಈವನ್ ಬೆಳಗ್ಗೆ 6 o'clock ಸ್ಟಾರ್ಟ್ ಮಾಡ್ತಾರೆ ಅವರು ಬೀದರಿಂದ ಬಳ್ಳಾರಿಯಿಂದ ಬರಬೇಕಂತ. ಬಟ್ ಇಲ್ಲಿ ಬರೋಷ್ಟರಲ್ಲಿ ಆಲ್ಮೋಸ್ಟ್ 9-10 o'clock ಆಗುತ್ತೆ. ಆಮೇಲೆ ಕರೆಕ್ಟಾಗಿ ಸ್ಟಡಿ ಕೂಡ ಆಗ್ತಿಲ್ಲ. ಈವನ್ ಲೇಟ್ ನೈಟ್ ಮನೆಗೆ ರೀಚ್ ಆಗ್ತಾರೆ. ಸೊ ಇದರಿಂದ ಸ್ಟಡಿಗಿಂತ ಜಾಸ್ತಿ ಟ್ರಾವೆಲಿಂಗಲ್ಲೇ ಟೈಮ್ ಹೋಗ್ತಿದೆ. ಸೊ ಹಾಗಾಗಿ ಸ್ಟೈಫಂಡ್ ಅಥವಾ ಸ್ಟೇ ಏನಾದರೂ 2ರಲ್ಲಿ ಒಂದು ಆಪ್ಷನ್ ಕೊಟ್ಟರು ಅದು ಪರವಾಗಿಲ್ಲ. ಆ್ಯಂಡ್ ಲೈಬ್ರರಿ ಫೆಸಿಲಿಟಿ ಕೂಡ 10 to 5 ಕ್ಲಾಸ್ ಮಾಡ್ತಾರೆ. ಆಮೇಲೆ ಲೈಬ್ರರಿ ಕೂಡ ಯೂಸ್ ಆಗ್ತಿಲ್ಲ ನಮಗೆ. ಆಫ್ಟರ್ ಕ್ಲಾಸ್ 5 o'clock ಆದಮೇಲೆ ಲೈಬ್ರರಿ ಕೂಡ ಕ್ಲೋಸ್ ಮಾಡ್ತಾರೆ. ಹೀಗಾದರೆ ಆ ಲೈಬ್ರರಿ ಯೂಸೇ ತೊಗೊಳಕ್ಕಾಗ್ತಿಲ್ಲ. ಸೊ ಹಾಗಾಗಿ ಲೈಬ್ರರಿ ಟೈಮಿಂಗ್ ಕೂಡ ಎಕ್ಸ್ಟೆಂಡ್ ಮಾಡಬೇಕು. ಈವನ್ ಸಂಡೇ ಕೂಡ ಆಫ್ ಇರುತ್ತೆ. ಸಂಡೇ ಕೂಡ ಓದಬೇಕು ಆ್ಯಕ್ಚುಲಿ ಹಂಗೆ ನೋಡಿದರೆ. ಬಟ್ ಸಂಡೇ ಕಂಪ್ಲೀಟ್ಲಿ ರಜೆ ಇರುತ್ತೆ. ಪ್ರೊಡಕ್ಟಿವ್ ಆಗಿ ಓದೋಕ್ಕಾಗ್ತಿಲ್ಲ, ಮತ್ತು ಬ್ರೇಕ್ ತುಂಬ ಆಗ್ತಿದೆ. ಸೊ ಹಾಗಾಗಿ ಲೈಬ್ರರಿ ಸ್ಟೈಫಂಡ್ ಕೊಡಬೇಕು ಅಂತ ನಮ್ಮ ರಿಕ್ವೆಸ್ಟ್. ನಮ್ಮದು ರಾಯಚೂರು ಡಿಸ್ಟಿಕ್ ಸರ್. ನಮಗೆ ಮೊದಲು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುವಾಗ ಸರ್ ಸ್ಟೈಫಂಡ್ ಮಾಡ್ತಾರೆ, ಮುಂದೆ ಈಗ ಫಸ್ಟ್ ವೆರಿಫಿಕೇಶನ್ ಮಾಡ್ಕೊರಿ ಅಂತ ಹೇಳಿದ್ರು ಸರ್. ಆಮೇಲೆ ಮತ್ತೆ ಇದು ಓಪನಿಂಗ್ ಉದ್ಘಾಟನೆ ಮಾಡುವಾಗ ಸರ್ ಮೇಲಾಧಿಕಾರಿಗಳು ಬಂದಾಗ ಬೇರೊಬ್ಬರು ಕೂಡ ಸ್ಟೈಫಂಡ್ ಬಗ್ಗೆ ಮಾತಾಡಬಾರ್ದು, ಆಮೇಲೆ ಅದ್ರ ವಿಚಾರಣೆ ಆಮೇಲೆ ಮಾತಾಡ್ತಾರೆ ಅಂತ ಹೇಳಿದ್ರು ಸರ್. ಹಾಗಾಗಿ ಯಾರು ಕೂಡ ಮಾತಾಡಲಿಲ್ಲ. ಈಗ ಸ್ಟೈಫಂಡ್ ಬಗ್ಗೆ ಕೇಳಿದರೆ ಕೊಡಲ್ಲ ಅಂತೇಳಿ ಹೇಳ್ತಿದ್ದಾರೆ ಸರ್. ನಮಗೆ ಸ್ಟೈಫಂಡ್ ಬೇಕು ಸರ್. ಇಲ್ಲಿ ಬರೋಕ್ಕೆ ಕೂಡ ಭಾಳ ಒಳಗಿದೆ ಸರ್ ಇದು ಇನ್ಸ್ಟಿಟ್ಯೂಟು. ಅಲ್ಲಿ ಬಂದರೂ ಕೂಡ ಸರ್ ಆಟೋನು ಸಿಗಲ್ಲ ಅಲ್ಲಿ. ಹಾಗಾಗಿ ನಂಗೆ ಭಾಳ ಒಳಗಾಗುತ್ತೆ ಸರ್. ಈಗ ಸ್ಟೈಫಂಡ್ ಏನಾದರೂ ಕೊಟ್ಟರೆ ಸರ್ ನಾವು ಊಟ ವಸತಿ ಇಲ್ಲಿ ರೂಮ್ ಮಾಡ್ಕೊಂಡಾದರೂ ಕುಂತು ಓದಬೇಕಂತೇಳಿ ನಮ್ಮ ಅನುಕೂಲ ಆಗುತ್ತೆ ಸರ್. ಹಾಗಾಗಿ ಮತ್ತೆ ನಮಗೆ ನಾವು ಇಲ್ಲಿ ಕುಂತು ಕ್ಲಾಸ್ ಕೇಳೋ ಟೈಮ್ಗಿಂತನೂ ಟ್ರಾವೆಲ್ ಮಾಡೋ ಟೈಮೇ ಜಾಸ್ತಿ ಆಗುತ್ತೆ ಸರ್. 4 ತಾಸು ಅಲ್ಲೇ ಟ್ರಾವೆಲಲ್ಲೇ ಹೋಗುತ್ತೆ ಸರ್. ಅದೇ ಸಮಯ ನಮ್ಗೆ ಇಲ್ಲಿ ಸ್ಟೈಫಂಡ್ ಸಿಕ್ಕರೆ ಇಲ್ಲೇ ಕುಂತು ಓದಬೇಕಂತೇಳಿ ನಮ್ಮ ಆಸೆ ಸರ್. ಈ ಸ್ಟೈಫಂಡ್ ಬೇಕೇ ಬೇಕು ಸರ್.